ಎಲ್ಲರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗಿಬಿಟ್ಟಿದೆ ಅಂತ ನನಗೆ ಒಂದು ಶಾಕು. ಬಿಕಾಸ್ ನನಗೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಬಟ್ ತುಂಬಾ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬ ಒಂದು ಪಿಲ್ಲರ್ ಥರ ನಿಂತಿದ್ರು. ಈ ಮೂವಿ ಕಂಪ್ಲೀಟ್ ಆಗಬೇಕು, ಲಾಸ್ಟ್ ಮಂತ್ವರೆಗೂ ನನ್ನ ಹತ್ರ ತುಂಬ ಮಾತಾಡ್ತಾ ಇದ್ರು ರಿಲೀಸ್ ಮಾಡಬೇಕಂತ. ಇವತ್ತು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಆ್ಯಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಒಂದು ಮಾತು ಏನಪ್ಪ ಅಂದರೆ, ಸಿನಿಮಾ ಆರಂಭ ಮಾಡಿದು ಸ್ವಲ್ಪ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಮುಗೀತು. ಬಟ್ ಇಲ್ಲೊಂದು ಕಡೆ ರಿಲೀಸು ಸೆನ್ಸರ್ ಎಲ್ಲ ಆಗಿತ್ತು. ನಮ್ಮ ನಿರ್ಮಾಪಕರು ಕೂಡ ಇವತ್ತು ಕೂಡ ಬಂದರೆ ಏನಪ್ಪ ಅಂದರೆ ತುಂಬ ಹೆಲ್ತ್ ಸಮಸ್ಯೆ ಆಗಿದೆ ಅವ್ರಿಗೆ, ಹಾಗಾಗಿ ಡಿಲೇ ಆಯಿತು. ಕೊನೆಯದಾಗಿ ಅವರು ಹೆಲ್ತ್ಗಿಂತ ಮುಖ್ಯವಾಗಿ ಸಿನಿಮಾನೇ ಮುಖ್ಯ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಇದ್ದು ಕೂಡ ಸಿನಿಮಾ ಇವತ್ತು ರಿಲೀಸ್ ಮಾಡಿ ಅಂತ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮಸ್ಕಾರ. ಬಂದಿರುವಂಥ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಕಲಾವಿದರಿಗೆ, ಪ್ರಿಯಾಂಕಾ ಮೇಡಮ್ಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸಿನಿಮಾ ಡಿಲೇ ಆಗಿದೆ, ನಿಮಗೆಲ್ಲರೂ ಗೊತ್ತಿದೆ. ಬಟ್ ಕೆಲವು ಕಾರಣದಿಂದ ಅಂದರೆ ನಮ್ಮ ಇನ್ನೊಬ್ಬರು ನಿರ್ಮಾಪಕರ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು, ಇಲ್ಲ ಡೈರೆಕ್ಟರ್ ಅವರ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮೆ ಇರಲಿ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ. ನೀವು ಆಲ್ರೆಡಿ ಶೋ ರಿವ್ಯೂ ನೋಡಿದ್ದೀವಿ, ಆಮೇಲೆ ಟ್ರೈಲರು ನೋಡಿದ್ದೀರಾ. ಬಟ್ ತುಂಬ ಚೆನ್ನಾಗಿದೆ. ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ 50ನೇ ಸಿನಿಮಾ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು, ಕನ್ನಡ ಸಿನಿಮಾವನ್ನು ಬೆಳೆಸಿ. ಈ ಜಾನರ್ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಡಿಟೆಕ್ಟಿವ್ ತೀಕ್ಷ್ಣ ಏನು ಮಹಿಳಾ ಪತ್ತೆದಾರರಿ, ಇದ್ರ ಬಗ್ಗೆ ಸ್ವಲ್ಪ ಐ ಜಸ್ಟ್ ಒಂದಿಷ್ಟು ಗೂಗಲಲ್ಲಿ ಹುಡುಕಾಟ ನಡೆಸುತ್ತೆ ನೋಡಿ. ಇಂಡಿಯಾದಲ್ಲಿ 1980ನೇ ಇಸ್ವಿನಲ್ಲಿ ರಜನಿ ಅನ್ನೋರು, ಶಿ ವಾಸ್ ದಿ ಫಸ್ಟ್ ಫೀಮೇಲ್ ಡಿಟೆಕ್ಟಿವ್, ರಜನಿ ಪಂಡಿತ್ ಅಂತ. 1980s ಅವ್ರ ರೆಕಾರ್ಡು ಇದುವರೆಗೂ 80,000 ಕೇಸಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಬಿಗ್ಗೆಸ್ಟ್ ಪ್ರೈವೇಟ್ ಡಿಟೆಕ್ಟಿವ್. ಆಮೇಲೆಲ್ಲ ಭಾಳಷ್ಟು ಜನ ಬಂದರು. ಏನು ಜಸ್ಟು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೋಬೋ ಗಣೇಶ್ ಮಾತಾಡ್ತೀನಿ. ಮತ್ತೆ ಇನ್ನೊಂದು ಪ್ರೆಸ್ ಮೀಟ್. ತುಂಬ ಖುಷಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ನಮ್ಮದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಸೀನಿಯರ್ ಪ್ರೆಸ್ ಅವರೆಲ್ಲ ಇದ್ದಾರೆ. ಸೊ ಹೊಸಬರು ತುಂಬ ಜನ ಇವಾಗ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ, ನಮ್ಮದು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ಆಶೀರ್ವಾದ ಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ಒಬ್ಬರೊಬ್ಬರು ಹೆಸರು ಹೇಳಿದರೆ ನಾನೇ ತುಂಬ ಟೈಮ್ ತೊಗೊಳ್ತೀನಿ. ಸರ್ ಬಂದು ಕತೆ ಹೇಳುವಾಗ ಅವರು ಹೇಳಿದರು, ಒಂದು ಓದು ಬರಹ ಗೊತ್ತಿಲ್ಲದ ಒಂದು ಹುಡುಗಿ ಡಿಟೆಕ್ಟಿವ್ ಆಗ್ತಾಳಂತ. ಆ್ಯಂಡ್ ದಿಸ್ ಮೂವಿ ಇಸ್ ಫಿಲ್ಡ್ ವಿತ್ ಸಸ್ಪೆನ್ಸ್ ಆ್ಯಂಡ್ ಮೇನ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನನಗೆ ಕತೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಸರ್ ನನಗೆ ಹೇಳುವಾಗ, ನಾನು ಪ್ರಿಯಾಂಕಾ ಮೇಡಮ್ ಜೊತೆ ಕೆಲಸ ಮಾಡ್ತೇನೆ ಅಂತ, ಎಸ್ಪೆಷಲಿ ಅವರದೇ ಯಂಗ್ ತೀಕ್ಷ್ಣ ರೋಲ್ ಪ್ಲೇ ಮಾಡ್ತೇನೆ ಅಂತ, ಐ ವಾಸ್ ಇನ್ ದ ಕ್ಲೌಡ್ 9 ಅಂತ ಹೇಳ್ಬೋದು. ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದಲೇ ಅವ್ರದ್ದು H2O ಸಿನಿಮಾದು ಹೂವೆ ಹೂವೆ ಹಾಡನ್ನು ಕೇಳಿ ಐ ವಾಸ್ ಯುವರ್ ಬಿಗ್ ಫ್ಯಾನ್ ಮ್ಯಾಮ್. ಸೊ ನಮ್ಮ ಮಂಗಳೂರಲ್ಲಿ ನಿಮಗೆ ತುಂಬ ಫ್ಯಾನ್ಸ್ ಇದ್ದಾರೆ. ನೀವು ಅಟ್ಲೀಸ್ಟ್ ಒಂದ್ಸಲ ಮಂಗಳೂರಿಗೆ ಬರಲೇಬೇಕು ಮ್ಯಾಮ್. ಹೌದಾ? ಓಕೆ. ಇದರಲ್ಲಿ ನಂದು ಹೌದು, ಅಫ್ಕೋರ್ಸ್ ಇವ್ರು ಹೇಳಿದ ಹಾಗೆ ಎಮೋಷ್ನಲ್ ಪಾತ್ರನೇ. ಆದರೆ ಸಂಪೂರ್ಣವಾಗಿ ಅದನ್ನೇ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಶುರುವಾಗೋದು ಹಾಗೆ, ಕಥೆಯ ಮೂಲಕನೂ ಅಷ್ಟೇ, ಪಾತ್ರದ ಮೂಲಕನೂ ಅಷ್ಟೇ. ಶುರುವಾಗೋದು ಎಮೋಷ್ನಲಿನೇ ಶುರುವಾದರೂ ಆಮೇಲೆ ಅದು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾ ಹೋಗುತ್ತೆ, ಹೇಗೆ ಒಂದು ಹೆಲ್ಪ್ಲೆಸ್ ಮದರ್ ಟರ್ನ್ ಆಗ್ತಾ ಹೋಗ್ತಾಳೆ ಅನ್ನೋದೇ ಕಥೆಯ ಸಾರಾಂಶ ಆಗ್ತಾ ಹೋಗುತ್ತೆ ನನ್ನ ಪಾತ್ರದ ಕಡೆಗೆ.